ಅಷ್ಟೇ ಅದಾದ್ರೂ ಯಾವ್ದು ಮನೆ ಹಾಳು ಮಾಡಿ ನೋಡು. ಹಂಗಾರ ಈ ಸದ್ಯಕ್ಕ ನಾನು ಮನಿಗಂತೂ ಹೋಗಲ್ಲ, ಸೀದಾ ಹೊಲಕ್ ಹೊಂಟೇನಿ ನೋಡ್ನ. ಅವ್ವ ನನ್ನ ಮಗಳು ಹೊಲಕ್ ಹೊಂಟ ಅದಕ್ಕೆ ಇಟ್ಟು ಹೊಲಕ್ ಹೋಗಲ್ಲ. ಹೊಲಕ್ ಹೋಗ್ಯವ ಗಾಡಿ ಹೊಡಿ, ಗಾಡಿ ಚಾ ಕಡೆಕ್ ಮಕ್ಕೋಬೇಡ. ಯಾಕಂದ್ರ ನಾನು ನಿನಗೆ ಇಂಜಿನಿಯರ್ ಕೊಟ್ಟು ಮದುವೆ ಮಾಡೋದಿಲ್ಲ ಮಗಳ. ಇಂಜಿನಿಯರ್ಗ ಬಾಬಾ ಇಂಜಿನಿಯರ್ ಅವನಿಗೆ ಅಲ್ಲ ಅಜಾಮತಿ ಮಾಡೋರಿಗೆ ಸಾಲಿ ಹಿಡ್ಕೊಂತೀವಿ. ಏ ಬಾಬಾ ನಾನು ನೀ ಏನು ಕೇಳ್ತು, ನೀ 3ನೇ ಸಾಲಿ ಕಾಲ ತಲಾಟೆ ಇರ್ಬೇಕು. ನಾನು ಡಾಕ್ಟರ್ ಆಗ್ಬೇಕಂತ ಮಾಡಿದ್ರೆ ಏನ್ ಮಾಡೋದು, ಈ ಡಾಕ್ಟರ್ ಬ್ರ್ಯಾಂಡಿಗೆ ಬರ ನಾ ಹಿಂಗ್ ಕುಡಿದು ಪೇಷಂಟ್ ಹಾಕತ್ತಿ ನೋಡು. ಇನ್ನೊಂದು ವಾರ ತಿಳಿತಮ್ಮ ಪೇಷಂಟ್ ಬ್ರ್ಯಾಂಡಿ ಇಲ್ಲಿ ಪಂಪ್ನಾಗ ಬರ್ತದ, ಕುಡಿದು ಸೀದಾ ವೈಕುಂಠ ವಾಸ ಆಗತ್ತಲ್ಲ. ನೀವಿಬ್ರು ಹೆಂಗ ಅಂದಿರದ್ರಂದ್ರ ಮಾತು ಮನೆ ಕೆಡಿಸಿತು, ತೂತು ಒಲಿ ಕೆಡಿಸ್ತಂತ. ಇವ ನನ್ನ ಮಕ್ಕಳ್ರಿ ಇಬ್ರು, ನಿಮ್ಮ ನೋಡ ಹೆಸರು ಇಟ್ಟು ಬಿಟ್ಟಾರ. ನಿಮ್ಮ ಜೊತೆ ಏನ್ ನನ್ನ ಮಾತು ನಡಿಲ ನಾ ಹೊಲಕ್ಕ ಬೇಡ ಮಗಳ. ಈ ನಮ್ಮನ್ನ ಹೋದಂದ್ರೆ ಹುಡುಗರು ತಲೆ ಕೆಡಿಸಿ ಬಾಯಿ ಹೊಲಕ್ ಹೋಗು, ಸಂಜೆ ಆಗೋದ್ರಾಗ ಬಾ. ಯಾಕೆ ಹೇಳ್ತೀನಿ ಅಂದ್ರ ಕತ್ತಲಾಗಿ ಕರಿ ಚೇರಿ ಕಾಟ ಬಾಳ ಇರ್ತದ ಮಗಳ. ಅಪ್ಪ ಕರಿ ಚೋಳು ನೋಡಾಕ್ ಹೆಂಗಿರ್ತೈತಪ್ಪ. ನಾವು ಈಗ ಕೇಳ್ತಾರ ಇವೆಲ್ಲ ನಮ್ಮ ವಯಸ್ಸಿಗೆ ಎಷ್ಟೆಲ್ಲ ಜಿಗಿದಾಡಿ ಈ ನಮ್ಮನ್ನ ಸಣ್ಣ ಯಾಕೆ ಗೊತ್ತಿನ ಸೋಮ. ಯಪ್ಪ ಕರಿ ಚೋಳಿನ ಕೊಂಡು ಹೆಂಗಿರ್ತೈತಪ್ಪ. ಬಾಯಿ ನಿನ್ನ ಮುಂದೆ ನಾವು ಊರು ಹಾಕೊಂಡು ಸೈಲೇನು. ಯಪ್ಪ ಆ ಕರಿ ಚೋಳಿನ ಮೇಲೆ ಕೂದ್ ಬಂದಿರ್ತಾವಪ್ಪ. ಮಗಳ ನನ್ನ ಕಡೆನ ಕೂದಲು ಅಯ್ಯೋ ಬಾಯಿ, ನನಗೆ ಅದ್ರ ಅನುಭವ ಇಲ್ಲ. ನಮಗೆ ಡೇಟ್ ಡಿವರ್ ಆಗ್ಯಾರ. ಹೊಲಕ್ಕೆ ಹೋಗು. ಆಯ್ತು ಹೋಗು. ಗಡಬಡಿಸಿ ನಾನು ಕೆಲ್ಸಕ್ಕೆ ಹೊಂಟೆ. ನನಗೆ ಏನ್ ತಿಳ್ಕೊಂಡಿದ್ದ ಮಗನಲ್ಲಿ ಹಾಗೆ ಹೆಣ್ಮಕ್ಳಿಂದ ಹೋಗಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀ ಹಿಂಗೈತಿ ಸೀದಾ ಮನಿಗೋ, ನಾ ಹೊಡೆದ ಚಾ ಕುಡಿದು ನಾ ಹಿಂಗ ಮನಿಗೋ. ಮಾವ ಇದು BP ಏರ್ಸೋಬೇಡ ಮಾವ, ನಿನ್ನ ಮಗಳು ನನಗ ಚಿಕ್ಕಳಾಗಲ್ವಾ ಆಗಲ್ವಾ ಆಗಲ್ವಾ. ಚಿಕ್ಕವಳಾಯ್ತು ಬಾಳ ಸಣ್ಣಕ್ಕೆಲ್ಲ ಸೀದಾ ನೀ ಹಾಕಿದ ಮೇಲೆ ಹತ್ತಿಬೇಡ. ನನ್ನ ವಿರಾಟ್ ರೂಪ ತೋರಿಸಬೇಕಾಗ್ತದೆ ನಿನಗ. ಈ ಕಡೆ ಸದ್ದ ನಾಲ್ಕಿನ ಗಾಳಿ ಬರ್ಲಿಕ್ಕತ್ತದ. ಒಮ್ಮನಿನ ಮಗಳಿಗೆ ಸಣ್ಣ ತೂತ್ ಕೆಡಲಿಲ್ಲ. ನನ್ನ ಹೆಸರು ರಾಮನೇ ಅಲ್ಲ. ಕಡೆ ಅದೇ ಜನ ದುಡ್ಡು ತಪ್ಪು ಮಾಡಿದ್ರ ಬೆಂಕಿ ಹಚ್ಚಿ ತುಪ್ಪ ಸುರಿತಾರೆ. ಹಳ್ಳಿಯ ಸ್ವಾರ್ಥ ಹಿರಿಯರಿಗೆ ಸತ್ಯದ ಆಟಗ ಹಾಕಿದೆ ನನಗಾಗಿ. ಮದುವೆಯಾಗಬೇಕಾದ ನನ್ನ ತಂಗಿಯನ್ನೇ ಮಶನಕ್ಕೆ ಏರಿಸಿದರು. ಬದುಕಿನ ಬೀದಿ ಬೀದಿಗಳಲ್ಲಿ ಗಿರಿಕೆ ಹೊಡೆದು ನನ್ನಂಬೆ ನಾನು ನೋಡಿಕೊಂಡರೆ ಅಂತರವೂ ಇಲ್ಲ, ಇತ್ತ ಗುಣವೂ ಇಲ್ಲ. ಉಳಿದು ಒಂದೇ ಒಂದು
ತನ್ನ ಶೀಲವನ್ನು ಉಳಿಸಿಕೊಳ್ಳಲು ಹೆತ್ತವರ ನಡುವೆ ಹೆಣಗಾಡುತ್ತಿರುವಳು. ಜಗ್ಗು, ಜೈಲಿನಿಂದ ಯಾವಾಗ ಬಂದ್ರಿ? ಶೀಲವಾಗಿ ನೀವಪ್ಪನೇ ದೇವರು ಜೈಲಿ ಸೇರುವುದು ಅಷ್ಟೇ ಅಲ್ಲ, ಪ್ರಾಣವನ್ನೇ ಕೊಳ್ಳಲು ಸಿದ್ಧ ಶೀಲ. ಪ್ರಾಣವನ್ನೇ ಪಣಕ್ಕಿಟ್ಟಿರುವ ಪಂಜರದ ಗಿಳಿ ನಾನು. ಅಂದಮೇಲೆ ನಾನು ಹಾರಿ ಹೇಗೆ ಬರಲಿ ನೀವೇ ಹೇಳಿ. ಸ್ವಲ್ಪ ತಾಳು ಶೀಲ, ಪಂಜರವನ್ನೇ ಮುರಿದುಕೊಂಡು ನಿನ್ನ ಬಹುದೂರ ಹಾರಿಸಿಕೊಂಡು ಹೋಗ್ತೀನಿ ಶೀಲ. ನನ್ನ ತಂದೆಯ ವಿಷಯ ನಿಮಗಿನ್ನೂ ಗೊತ್ತಿಲ್ಲ. ಅವನು ಯಾವ ಸಮಯದಲ್ಲಿ ಏನ್ ಮಾಡುತ್ತಾನನ್ನೋದೇ ಗೊತ್ತಾಗೋದಿಲ್ಲ. ನನಗಂತೂ ತುಂಬಾ ಭಯ ಆಗ್ಬಿಟ್ಟಿದೆ. ಸತ್ಯ ಸಾಧಕರಿಗೆ ಯಾವ ಭಯವಿಲ್ಲ ಶೀಲ. ನಿಮ್ಮ ತಂದೆ ನನಗೆ ಕೊಡದಂದ್ರೆ ನನ್ನ ನಾನು ಬಿಡುವುದಿಲ್ಲ ಶೀಲ. ನೀನ್ಯಾಕೋ ನಿಂತಿದೆ ದಾರ್ಯಾಗ. ಅವಿವೇಕಿ, ಹಳೆ ಅವಿವೇಕಿ. ನಾನು ಅವಿವೇಕಿ ಆದ್ಮೇಲೆ ನೀನು ಅವಿವೇಕಿ ಅಪ್ಪ ಅಲ್ವೇನಪ್ಪ? ನೋಡು ಮಗಳ, ಶೀಲ ಅಂತ ಹೆಸರಿಟ್ಟು ನೀ ಒಂದಿಟ್ಟು ಶೀಲವತಿ ಆಗಿರಕ ಕಲಿ. ಈ ಜೈಲಿಗೆ ಹೋಗಿ ಬಂದ ಜಗ್ಗನ ಕೂಡ ನಿಂದೇನ ಮಾತ ನಿನ್ನವರ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಿದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದದ್ದು ನನ್ನ ಚರಿತ್ರೆಯಲ್ಲಿಲ್ಲ. ನನ್ನ ಮಗಳನ್ನ ಪ್ರೀತಿಸಿ ಬಿಡೋದು, ನಿನಗೆ ಬಿಟ್ಕೊಡೋದು, ನಾನೇನು ಬರ್ತೇನೆ. ಶಬ್ದದಲ್ಲಿ ಅವರ ಗೊತ್ತಿಲ್ಲದ ಮಕ್ಕಳಿಗೆ ಇದು ಕೇಳು. ಈ ಊರೊಳಗೆ ಎಷ್ಟು ಮೆರೀತೀರಿ ಮೆರೀರಿ. ನಿಮ್ಮ ಸೊಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ಯದ ವಗವಿಸಿದರೆ ಜಗದೀಶನೇ ಅಲ್ಲ ಮಗನೇ. ತಂಗೇಶ್ವರಿಂದ 2 ದಿನ ಇದ್ರೆ ಹೋದ್ರೆ ಆತಲ್ಲಿಲ್ವೇನಮ್ಮ? ಅಣ್ಣ ನೋಡೋಣ, ಸತ್ತು ದುಃಖ ಎಷ್ಟು ದಿವಸದ್ದು. ನಮ್ಮ ತಾಯಿ ನಮ್ಮ ಮಂದಿಗೆ ಇಷ್ಟೇ ಋಣ ಪಡ್ಕೊಂಡು ಬಂದ್ಲು ಅಂತ ಕಾಣಿಸ್ತು. ಅವಳು ಋಣ ತೀರಿಸಿ ಅವಳು ಹೊರಟೋದ್ಲು. ನನ್ನ ಗಂಡನಿಗಾದ್ರೂ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಅವ್ರು ಎಷ್ಟು ದಿನ ಅಂತ ಕೈಲೇ ಮಾಡ್ಕೊಂಡು ಊಟ ಮಾಡ್ತಾರಣ್ಣ. ಹೌದಮ್ಮ, ನೀನು ಹೀಗೆ ಹೊರಟು ಹೋದ್ರೆ ಹೇಗಮ್ಮ? ಅಣ್ಣ ನೋಡು, ನೀನೇನು ಚಿಂತೆ ಮಾಡೋಕ್ ಹೋಗ್ಬೇಡ. ಮತ್ತೆ ನಾನ್ ತವ್ರ ಮನೆಗೆ ಬರೋಷ್ಟರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋ. ಅತ್ತಿಗೆ ಇದ್ರೆ ಮಾತ್ರ ನಾನು ತವ್ರ ಮನೆಗೆ ಬರ್ತೀನಿ. ನೀನು ಹೀಗೆ ಹಠವಿದ್ರೆ ಹೇಗಮ್ಮ? ನನಗೊಂದು ನೌಕರಿ ಸಿಗಲಿ, ನೀ ತೋರಿಸಿದ ಹೆಣ್ಣಿಗೆ ತಾಳಿ ಕಟ್ಟುವೇನಮ್ಮ? ಅಣ್ಣ ಇರುವುದು ನೀನು ಒಬ್ಬೇ ಇದೆಯಾ ಅಂದಾಗ ನಿನಗೆ ಯಾರನ್ನ ಕನ್ಯೆ ಕೊಡೋದಿಲ್ಲ? ಯಾರಾದ್ರೂ ಒಬ್ರು ಕನ್ಯೆ ಕೊಟ್ಟೇ ಕೊಡ್ತಾರೆ ನೋಡು. ಆಗ ನನ್ನ ಊಟದ ಬಗ್ಗೆ, ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡ್ತಾ ಇರು. ತಾಯಿ ಸತ್ತ ದುಃಖದಲ್ಲಿ ಇರಬೇಡ. ನಾನ್ ಮರಳಿ ನಾಗರ ಪಂಚಮಿಗೆ ಬರೋಷ್ಟರಲ್ಲಿ ಹೇಗಿರ್ತೀಯ ಅಂತ ನೋಡ್ತೀನಿ. ಆಗಲ್ಲಮ್ಮ, ನಡೆಯಮ್ಮ ಹೋಗೋಣ. ಹಾ ಅಣ್ಣ, ಬಸ್ಸಿನ ವೇಳೆ ಆಯ್ತು, ಬಾಣ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಆಗಲ್ಲಮ್ಮ ತಂಗಿ. ವಿಜಯ್ ಮಾವ, ಹಲೋ ವಿಜಯ್ ಮಾವ. ಹೌದು ಮಾವ. ಅಲ್ಲ ಸುನಂದ, ಹೋಗುವಾಗ ಒಂದು ವಜ್ರ, 2 ಚಿನ್ನ, 3 ಮುತ್ತುಗಳನ್ನು ಕಟ್ಕೊಂಡು ಇದ್ದವಳು ಈಗ ಬರೋದು. ವಿಜಯ ಮಾವ ಏನಂತ ನನ್ನ ಕೈ ಕಳ್ಳಿನ? ಕಳ್ಳಿ ಅಲ್ಲಪ್ಪ, ಮಳ್ಳಿ. ನಾನು ಹೇಳ್ತೀನಿ ಕೇಳು. 1 ವಜ್ರ ಅಂದರೆ ನನ್ನ ಹೃದಯ, 2 ಚಿನ್ನ ಅಂದರೆ ನನ್ನೆರಡು ಕಣ್ಣು, 3 ಮುತ್ತುಗಳೆಂದರೆ ನಾನಿವಳು
ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನಗೆ? ಯಾಕೆ? ಹೇಳ್ತೀನಿ. ಅಲ್ಲ, 58 ಸೀಟು ಹಾಕೋ ಜಾಗದಲ್ಲಿ 158 ಸೀಟ್ ಹಾಕೋ KSRTC ಬಸ್ಸಿನೊಳಗ ನೀನು ನಿನ್ನ ತಂಗಿ ಪ್ರಯಾಣ ಬೆಳೆಸಿ ಬಂದಿದ್ದೀನಿ. ಅದ್ರ ಸಲುವಾಗಿ ನಿಮ್ಮಿಬ್ಬರಿಗೂ ಆಯಾಸ ಆಗ್ಯದ. ನಾನೇ ಕಾಪಿ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಏನು ಕಾಮನ್ ಸೆನ್ಸ್? ಯಾಕೆ ನನ್ನ ತಂಗಿ ಮಾತಾಡೋಕೆ ಅನೇಕ ಮಾಡ್ಬೇಕು ಮಾವ? ಅಲ್ಲಪ್ಪ, ನಿಮಗೆ ಆಯಾಸ ಹೋಗಿದೆ, ಅದರ ಸಲುವಾಗಿ ನೀವು ಕುಳಿತುಕೊಳ್ಳಿ, ನಾನೇ ಸ್ವತಃ ಕಾಪಿ ಮಾಡ್ಕೊಂಡು ಬರ್ತೀನಿ. ತಂಗಿ ಸುನಂದ, ಹೇಳಿ ಕೇಳಿ ಹೆಂಗವನ್ನು ಮದುವೆ ಮಾಡಿಕೊಂಡು ಬಿಟ್ಟೇಮ್ಮ ನೀನು? ಅಣ್ಣ ಈಗ ಏನಾಗಿದೆ ಅಣ್ಣ? ಇದು ನಿನ್ನ ಅದೃಷ್ಟ ತಂಗಿ. ನೋಡೋಣ, ನಮ್ಮಿಬ್ಬರ ದೇಹ ಬೇರೆ ಬೇರೆ ಆಗಿರ್ಬೋದು ನಿಜ, ಆದ್ರೆ ಜೀವ ಮಾತ್ರ ಒಂದೇ. ಗಂಡನ ಮನೆ ತವರು ಮನೆಯನ್ನು ಮರಿಸುವಂತಿರಬೇಕು ತಂಗಿ ಸುನಂದ. ಚೇಚೆ, ಹೀಗೆ ಕಣ ಮಾತಾಡ್ತಾ ಇದೀಯಾ? ನೋಡೋಣ, ಎಷ್ಟೇ ಆಗ್ಲಿ ಹೆಣ್ಣಿಗೆ ತವರು ಮನೆಯೇ ಉಸಿರು. ತವರು ತಾಯಿದ್ದೆ ಮಾತು ಹಸಿರಮ್ಮ ತಂಗಿ ಸುನಂದ. ಅಣ್ಣ, ಅಂತ ಕರುಣೆಯ ಅಣ್ಣ ನೀನಿರ್ಬೇಕಾದ್ರೆ ತವರು ಮನೆಯೇ ಉಸಿರು. ತಂಗಿ, ನಾಳೆ ಅತ್ತಿಗೆ ಬಂದರೆ ನಿನ್ನ ನೆನಪೆಲ್ಲ ಕೆಸರು ಆಗುವ ಸಂದೇಹವೇ ಇಲ್ಲಮ್ಮ. ಅಣ್ಣ, ಈ ನನ್ನ ಅಣ್ಣನ ಅಂತರಂಗ ಗುಣಾನುಗಳ ನಾನೆಲ್ಲ ಬಲ್ಲೆ. ಗೊತ್ತಿಲ್ಲ ತಂಗಿ ನಿನಗೆ ಗಂಡಸಿನ ಸ್ವಾರ್ಥದ ಬಣ್ಣವನ್ನು. ಅಣ್ಣ, ಎಷ್ಟೇ ಆಗ್ಲಿ ನಾವಿಬ್ಬರು ಒಂದೇ ಬಳ್ಳಿಯ ಹೂಗಳು. ತಂಗಿ ಸುನಂದ, ಹೂವಿನ ಬಳ್ಳಿಗಳಲ್ಲಿ ಮುಳ್ಳುಗಳು ಮೂಡುತ್ತಂದು ಮರೆಯಬೇಡ. ಬಟ್ಟೆ ಬದಲಾಯಿಸೋದಿಗೆ ಮನಸ್ಸು ಬದಲಾಯಿಸುವ ನಾವು ನಮ್ಮ ಸಂಸಾರವನ್ನು ಸುಗಮವಾಗಿ ಸಾಗಿಸಬೇಕಾದ ಸಾಕು ಬೇಕಾಗುತ್ತದೆ ತಂಗಿ. ಅಣ್ಣ, ಬಟ್ಟೆ ಹೊಲಸಾದ್ರೆ ತೊಳಿಬಹುದು, ಆದ್ರೆ ಮನಸ್ಸು ಹೊಲಸಾದ್ರೆ ತೊಳೆಯೋದಕ್ಕೆ ಯಾವ ಸಾಬೂನು ಇರೋದಿಲ್ಲ ಅಣ್ಣ. ತಂಗಿ ಸುನಂದ, ಅದನ್ನು ನೀ ತಿಳಿದುಕೊಂಡರೆ ಸಾಕಮ್ಮ. ನೀ ಮೆಟ್ಟಿರುವ ಜಾಗ ಕಟ್ಟಿದ ಮನೆಯನ್ನು ಬಿರುಕು ಬಿಡದಂತೆ ಭುಜ ಕೊಟ್ಟು ಬಾಳು. ನೀನು ಕಲಿತವಳು, ನೆರಳಲ್ಲಿ ಬೆಳೆದವಳು, ಅಣ್ಣನ ಆಸೆಯಲ್ಲಿ ಇದ್ದವಳು. ಇನ್ನು ರೈತನ ಮನೆಯಾಗಿ ಆತನ ಭೂಮಿಯಲ್ಲಿ ಸದ್ಗುಣಗಳ ಆಶೆಯನ್ನು ಒಕ್ಕಬೇಕಾದವಳು. ಆಯ್ತಣ್ಣ, ನಿನ್ನ ಮಾತಿನಂತೆ ಕೊಟ್ಟ ಮನೆಯವರು ಏನೇ ಕೆಲಸ ಹೇಳಿದ್ರು ತಂಗಿ ಚಿನ್ನ, ಮಕ್ಕಳ ಮನೆಯಲ್ಲಿ ಮೂಗು ಮರಿಬೇಡ. ಜಗಳ ಬಂದಾಗ ಮೌನದ ಮಧ್ಯಸ್ಥಿಕೆ ಇರಲಿ. ಒಟ್ಟಾರೆ ವಿಜಯ ಮಾವನ ವರ್ತಮಾನಿಯನ್ನು ನಂಬರಿಗೆ ಬಿಟ್ಟುಕೊಡದಂತೆ ಸುಖದಿಂದ ಸಂತೋಷ. ಆಯ್ತಣ್ಣ, ನೀನು ಹೇಳಿದ ಹಾಗೆ ನನ್ನವರು ನನ್ನ ಜನ ಅಂತ ಎಲ್ಲವನ್ನು ಹೊಂದಿಕೊಂಡು ಹೋಗಿ ಬಾಳ್ತೀನಿ. ನಾನು ಯಾವ ರೀತಿ ಬಾಳ್ತೀನಿ ಅಂತ ಮುಖ್ಯ ಅಲ್ಲ, ನಾನು ಬಾಳಿದ ಒಂದೊಂದು ಕ್ಷಣ, ಒಂದೊಂದು ದಿನಕ್ಕೆ ನಾನು ಎಷ್ಟು ಜೀವ ತುಂಬಿದೆ ಅನ್ನೋದು ಮುಖ್ಯ. ಕೊಟ್ಟ ಮನೆಗೂ ಗಂಡನ ಮನೆಗೂ ಹೆಸರು ತರುವ ಕೀರ್ತಿಶಾಲಿಯಾಗಿ ನಾನು ಬಾಳ್ತೀನಿ ಅಣ್ಣ. ನಾವು ಬಂದೇ ಬಿಟ್ರಲ್ಲ. ನೋಡಿ ನೋಡು ಹೇಗಿದೆ. ಮಾವ, ಇದು ಕಾಫಿನಾ? ಏನು ಹಾಗಂತೆ? ಸುನಂದ, ನೀನಾದ್ರೂ ಹೇಳಿ. ಏನ್ರಿ, ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ರಲ್ರಿ ಇದ್ರಲ್ಲಿ? ಅಯ್ಯೋ, ಅವಸರದಲ್ಲಿ ಉಪ್ಪು ಹಾಕ್ಬಿಟ್ನೇನು? ಚೇಚೆ, ಹಾಗೇನಿಲ್ಲ, ಇದು ಅಮೃತವಾಗಿದೆ. ಹೇಳಿ, ಇಬ್ರು ಸೇರಿ ನೀವು ಚೇಷ್ಟೆ ಮಾಡ್ತೀರಾ? ಆ ಕಡೆ ನಿಮ್ಮ ಅಣ್ಣ ಊರಿಗೆ ಹೋಗ್ಲಿ, ನಿನ್ನ ಕೈಕಾಲು ಕಟ್ಟಿ ಸೀಮೆಯಲ್ಲಿ ಸುರಿದು ಕಡಿ ಕರೆದು ಮಾವ, ಇಲ್ಲೊಂದು ಸಿಗರೇಟ್ ಸೇರ್ತೀರ? ಏನು ಅಣ್ಣ, ಅವರು ಸಿಗರೆಟ್ ಅನ್ನು ಸೇರೋದಿಲ್ಲ, ಎಲ್ಲಾನು ಬಿಡಿಸ್ಬಿಟ್ಟಿದ್ದೀನಿ ನಾನು. ತಂಗಿ, ಅದೇ ನಿನ್ನೆ ಕರ್ತವ್ಯ. ಇಲ್ಲದಂತ ಚಟವನ್ನು ಬಿಡಿಸುವ ಶಕ್ತಿ ಕೆಲವು ಹೆಣ್ಮಕ್ಕಳಿದೆ. ಇಲ್ಲದಂತ ಚಟವನ್ನು ಬಿಡಿಸುವ ಶಕ್ತಿ ಹೆಣ್ಮಕ್ಕಳಲ್ಲಿದೆ. ದುಷ್ಟಚರಿಗೆ ಯಂತ್ರಿಸುವ ಶಕ್ತಿ ಹೆಣ್ಣಲ್ಲಿದೆಯಮ್ಮ. ವರದಕ್ಷಿಣ ಪಡೆ ನನ್ನ ತಂಗಿ ಮಾಂಗಲ್ಯ ಭಿಕ್ಷೆ ನೀಡಿ ಈ ನನ್ನ ಕಾಣಿಕೆಯನ್ನು ತೆಗೆದುಕೊಳ್ಳಿ ಮಾವ. ನಿಮ್ಮಂತವರ ಮತ್ತೆ ಸುಡುವ ದಾರಿಯನ್ನೇ ತೋರಿಸುವವರು ಚಿನ್ನವಂತ ತಂಗಿಯಲ್ಲಿ ದಾರಿ ಎರೆದು ಕೊಟ್ಟಿರುವಾಗ ಈ ತುಂಡು ಚಿನ್ನದ ಆಸೆ ನನಗೇಕೆ ಬೇಕಪ್ಪ? ತೂಕ ಮಾಡಿದ್ರೆ 80 kg ಇದೆ. ನಾನು ನನ್ನ ಯೋಗ್ಯತೆ ಕೊಡಬೇಕಲ್ಲವೇ ಮಾವ? ಹಣಕ್ಕೆ ಚಿನ್ನಕ್ಕೆ ಯೋಗ್ಯತೆ ಎನ್ನುವುದಾದ್ರೆ ಮನುಷ್ಯತ್ವ ಎನ್ನುವುದಾದ್ರೆ ಏತಕ್ಕೆ? ಹಣವಿಲ್ಲದಿದ್ದರೆ ಈ ಜಗದಲ್ಲಿ ನಾಟಕ ಆಗುತ್ತಿರಲಿಲ್ಲ. ದುಡ್ಡೇ ಬೇಕು, ದುಡ್ಡು. ನೋಡು ಸುಧಾಕರ, ಆದರೆ ಹರಾಮಿ ಬಂದ ಹಣ ಅದೆಂದೆಂದಿಗೂ ಉಳಿಯುವುದಿಲ್ಲ. ನಾವು ದುಡ್ದದ್ದೇ ನಾವೇ ಉಣ್ಣಬೇಕಾದ್ರೆ ಅದಕ್ಕೂ ಅನ್ನದ ಋಣ ಇರಬೇಕು.
ಹರಾಮಿ ತಂದ ಹಣ ಅದೆಂದೆಂದಿಗೂ ಒಳ್ಳೆಯದಲ್ಲ. ಹರಾಮಿ ಹೆಣ್ಣಿನ ಹಣ ತಂದು ತಿನ್ನುವವನು ನನ್ನ ದೃಷ್ಟಿಯಲ್ಲಿ ಗಂಡಸಿ ಅಲ್ಲ, ಅವನೊಂದು ಹಾಗರದ ಪಿಂಡ. ಹೋಗ್ಲಿ ಬಿಡ್ರಿ, ಯಾಕಿಷ್ಟು ಮಾತಾಡ್ತಾ ಇದ್ದೀರಾ? ಅಣ್ಣ ಹೇಗಿದ್ರು ಕೊಡ್ತಾ ಇದ್ದಾನೆ, ಇಸ್ಕೊಂಡ್ಬಿಡಿ. ನಾಳೆ ಮಕ್ಕಳು ಮರಿಯಾದ್ರೆ ಅವ್ರಿಗಾದ್ರೂ ಬೇಕಲ್ಲ, ಇಸ್ಕೊಳ್ರಿ. ಏನಿದು ಮನೆ ಅನ್ನೋದು ಸೋಮಾರ ಸಂತೆಗೈತಲ್ಲ, ಯಾರು ಬರ್ತಾರ ಯಾರು ಹೋಗ್ತಾರ. ಸೂಳಿ ಮನೆ ಮಾಡ್ಯಾರ ಬೋಳಿ ಮಕ್ಕಳು. ನಾನು ನಿಮ್ಮ ಅಣ್ಣನ ಮಗ. ಸ್ವಲ್ಪ ನಾಲಿಗೆ ಹದ್ದು ಮೀರದಂತೆ ಹತೋಟಿಯನ್ನಿಡಲು ಬುದ್ಧಿ ಅನ್ನೋದೊಂದಿದೆ. ಅದು ಇರದಿದ್ರೆ ಕತ್ತೆಗೂ ಮನುಷ್ಯನಿಗೆ ಏನು ವ್ಯತ್ಯಾಸ? ಬಿಟ್ಟರು ನಮ್ಮಪ್ಪನಿಗೆ ಕತ್ತೆ ಅನ್ನುಯ ಕತ್ತ ಅಂತ ಒಳಕ ಬಾಲ್ ಇರಬೇಕಪ್ಪ. ಹೋಗ್ಬೇಕಾಗಿ ಸುಡಗಾಡಕ್ ಹೊಂಟಿನಿ, ಸ್ವಲ್ಪ ಮನೆಯಾಗ ಹೆಂಗಿರ್ಬೇಕು ಅನ್ನೋದು ವಿಚಾರ ಮಾಡಿ ಕಲಿ. ನನ್ನ ಮಗ ಅಜಯ ಬಾಳಿದ್ದು ಗೊತ್ತಿಲ್ಲ, ಬದುಕಿದ್ದು ಗೊತ್ತಿಲ್ಲ. ನೀನೇನಪ್ಪ ಶಿವಪೂಜದ ಕರಡಿ ಬಿಟ್ಟ ಬಂದೇ ಬಿಡ್ತೀಯಲ್ಲ. ಅಂದ್ರ ದಿನ ಶಿವನ ಮುಂದೆ ಕುಂತು ಪೂಜೆ ಮಾಡ್ತಾರಲ್ಲ, ಅದೇನು ಡಾಂಬಿ ಪೂಜೆ ಮತ್ತೆ? ನೋಡಿ ಹಿರಿಯರ, ಮಾಡಿಟ್ಟ ಬೆಣ್ಣೆಯನ್ನು ಸರಿಯಾಗಿ ಹಂಚಿಕೊಂಡು ತಿನ್ನಬೇಕು. ತಿನ್ನದಿದ್ದರೆ ಬರುತ್ತಾವೆ 3 ಮಂಗಗಳು. ಓಹೋ, ಯಾರಿವರು ಸಾಹೇಬರು? ಒತ್ತಿ ಹೇಳೋರು ಪಂಜಾಬದ ಭಯೋತ್ಪಾದಕರು. ಎಲ್ಲಿ? ಅದು ಯಮನ ಕೋಣೆಯಲ್ಲಿ ಮನುಷ್ಯರ ದನ ಯಾರದ ಅವ್ರಿಗೆ ತೇಲಾಗ್ಯದ. ನಮ್ಮಂತ ಕೆಂತ ಇತ್ತು ದಂಡ ಪಿಂಡಗಳು. ನಾನು ಹೋಗಿ ಹೋಗಿ ನಮ್ಮ ಮನೇಲಿ ಹುಟ್ಬೇಕಾಗಿತ್ತ? ಅಜಯ, ಲೇ ಅಜಯ, ಹೇಳಿ ಅಪ್ಪಾಜಿ. ವಿಜಯ, ನಿನ್ನ ಸೊಕ್ಕ ಬರ ಬರ್ತಾ ಊರಾಗ ಹೆಚ್ಚಾಗೈತಿ. ಊರ ಪಾರ್ಟಿ ಪಂಡ ಏನೇನೋ ಕಟ್ಟಿ ಅಂತಲ್ಲ. ನೋಡಿ ಚಿಕ್ಕಪ್ಪ, ನಾನು ಮೊದಲೇ ಪರದೇಶಿ. ಹೌದು, ನಮ್ಮ ಮನೆಗೊಬ್ಬ ನೀ ಬೇವರಸಿ. ಅಣ್ಣ, ಅದು ನನಗೆ ಚೆನ್ನಾಗಿ ಗೊತ್ತು. ಮಣ್ಣಿನಾಶಗಾಗಿ ಬೆಳೆದ ಸಹೋದರರು ಕೂಡ ದಾಯಾದಿಗಳಾಗುವರು. 100 ಕವರುವ ಬಲ 5 ಮಂದಿ ಪಂಚಪಾಂಡವರಲ್ಲಿ ಉಳಿಯಲಿಲ್ಲ. ಮಹಾಭಾರತ ಓದಿಕೋ. ಅಲ್ಲ, ಈ ಸುಧಾಕರ್ನು ನಿನಗೂ ಬೀಗನೆ. ಸ್ವಲ್ಪ ಸಂಸ್ಕೃತಿ ಉಳಿಸಿಕೋ. ಓಹೋ ಓಹೋ, ಇವರು ನಮ್ಮ ಬೀಗರು. ಓ ಬರ್ರಿ ಬೀಗ್ರ ಬರ್ರಿ, ನಮ್ಮ ಡೊಬ್ಬದ ಮೇಲೆ ಕೊಂಡು ಬರ್ರಿ. ಅಜಯ, ಮಗಪ್ಪ ಬಗ್ಗು ಬೀಗ್ರು ಬಂದಿದ್ದಾರೆ, ಜಿಗಿದು ಕೊಂಡಿರ್ತಾರಂತೆ. ಅಪ್ಪಾಜಿ, ನನಗೆ ಬಗ್ಗುವುದು ಗೊತ್ತೇ ಇಲ್ಲ. ಬಿರುಗಾಳಿ ದೊಡ್ಡ ಮರವನ್ನೇ ಬೀಸಿದರು, ಬಗ್ಗಿದ ಹುಲ್ಲಿಗೆ ಏನು ಮಾಡೋಕ್ಕಾಗೋದಿಲ್ಲ. ಜಾಲಿ ಮುಳ್ಳ ನೀನು ಮುಳ್ಳು ತುಂಬಿಕೊಂಡಿರಿ. ಮುಳ್ಳ ಬೀಸಿಕೊಂಡ ಮುಗ್ಧರು ಕೆರಳಿದರೆ ಬೇರೆ ಸಣ್ಣಕ್ಕಿತ್ತು ಬೆಂಕಿ ಹಚ್ಚಲು ಜೋಪಾನ ಮಾತನಾಡು. ನಾನು ಜಾಲಿ ಮುಳ್ಳಲ್ಲ, ಅಲ್ಲ, ವಿಷದ ಮುಳ್ಳು. ಮನೆ ಮೇಲೆ ವಿಮಾನ ಹಾರಿದ್ರ ನಮ್ಮ ಮನೆ ಜಾಗದಾಗ ಹಾರತಿ ಅನ್ನೋ ವಿಚಿತ್ರ ಜನ ನೀವು. ಕುಂಟಲಗೆತ್ತೆ ನನ್ನ ಆಸ್ತಿ. ನನ್ನ ಮನೆಯಲ್ಲಿ ನಾನು ಎಳೆದಾಗಿ ಬಿದ್ದಿರಬೇಕು. ಏ ಮುದಿಯ, ಬಾಯಿ ಬಂದಾಗೆ ಮಾತಾಡಕ್ ಹೋಗ್ಬೇಡ. ಇವತ್ತು ಇಲ್ಲಿದ್ರ ನಾಳೆ ಸುಡುಗಾಡದಾಗಿರ್ತಿ. ಮರ್ಯಾದೆಯಿಂದ ಮಾತಾಡೋಣ ಕಲ್ತ್ಕೋ. ನಾನು ಈ ಮನೆಗೆ ಸ್ಮಗ್ಲಗಿತ್ತಿಯಾಗಿ ಬಂದಾಗಿಂದ ನೋಡಕತ್ತೀನಿ. ಹಿರಿಯವಾಗಿ 4 ಬುದ್ಧಿ ಮಾತಿಲ್ಲ. ಯಾವಾಗ ನೋಡಿದ್ರು ಮನೆಯಾಗ ಜಗಳ ಜಗಳ ಜಗಳನ ಶುರು ಮಾಡಿ. ಆ ದೇವ್ರು ನಿನಗೆ 100 ವರ್ಷ ಆಯುಸ್ ಕೊಟ್ಟಿದ್ದು ಈ ರೀತಿ ಮತ್ತೊಬ್ರು ಹಜಾಮತಿ ಮಾಡ್ಕೊಂತ ತಿರುಗ
ಅಲ್ಲ ಅಣ್ಣ ಆಕಿ ಮೇಲೆ ಕೈ ಎತ್ತಿದ್ರ ಬರುವ ಆಸ್ತಿ ಕೇಳಿದ್ರ ಆಕಿ ಅಕ್ಕ ಅವ್ರಿಗೆ ಕೊಡ್ರಿ ಅವ್ರ ಸಲುವಾಗಿ ಯಾಕೆ ಗುದ್ದಾಟ ಮಾಡ್ತೀರಿ ಆಸ್ತಿ ಕೇಳೋ ಮುಖ ನೋಡು ನಿಮ್ಮಪ್ಪ ಗಳಿಸಿಟ್ಟನ ಈ ಆಸ್ತಿ ನೋಡು ನಮ್ಮಪ್ಪರು ಗಳಿಸಿಲ್ಲ ನಿಮ್ಮಪ್ಪರು ಗಳಿಸಿಲ್ಲ ಇದು ಪಿತ್ರಾರ್ಜಿತ ಆಸ್ತಿ ನಿನ್ನಷ್ಟೇ ಹಕ್ಕು ನನಗೂ ಇದೆ ಈ ಮನೆಯಲ್ಲಿ ಹಕ್ಕು ಕೊಡುವಕ್ಕಿಂತ ಮೊದಲು ನಿಮ್ಮಪ್ಪ ಸಾಕಷ್ಟು ಸಾಲ ಮಾಡಿ ಸತ್ತು ಹೋದ ಸತ್ತವ್ರು ಯಾಕೆ ಹೊತ್ತು ಉರಿತೀರೋ ನಿಮ್ಮ ಸ್ವಾರ್ಥಕ್ಕಾಗಿ ದಿಮಾಕ್ ಮಾಡಿ ನಿನ್ನೆ ಹೊಲಾಕ ಬಿತ್ತಾಕ್ ಹೋಗಿದಿ ಅಂತ ಅಜಯ ಇವನಿಗೆ ಅಲ್ಲೇ ಒಂದೆರಡು ಕೊಡ್ಬೇಕಾಗಿತ್ತು ನೀವು ಅನ್ನೋದ್ರೆ